ಈ ಗುಡಾರದ ಕರ್ತನೆ ಅಂತರದೊಂದು ಕರ್ತನ ಪೋಷಣನ್ನ ದೇವರೊಂದು ಫ್ಲೋರನ್ನು ಕರ್ತನ ಆಶೀರ್ವದಿಸಿ ಕೊಡಬೇಕಾಗಿ ನಿಮ್ಮ ಸಮ್ಮುಖದಲ್ಲಿ ಬಂದಿದ್ದೇವೆ ಸ್ವಾಮಿ. ಈ ಗುಡಾರವನ್ನು ಸಹ ನಿಮ್ಮ ರಕ್ತದಿಂದ ಶುದ್ಧೀಕರಿಸಿ, ಇದರ ಒಂದೊಂದು ಬಾಗಿಲುಗಳು ನಿಮ್ಮ ರಕ್ತದಿಂದ ಶುದ್ಧೀಕರಿಸು ಸ್ವಾಮಿ. ಯಾವ ದೋಷವಿಲ್ಲದ ಹಾಗೆ ಕರ್ತನೆ ನೀವು ಎಲ್ಲ ದೋಷಗಳನ್ನು ನೀಗಿಸಪ್ಪ. ದೋಷಗಳನ್ನು ನೀಗಿಸುವಂತ ಬಲವುಳ್ಳಂತ ರಕ್ತವನ್ನ ಕರ್ತನೆ ಬಾಗಿಲುಗಳ ಮೇಲೆ ನಾವು ಪ್ರೋಕ್ಷಿಸುತ್ತಾ ಇದ್ದೇವೆ ಸ್ವಾಮಿ. ಹಲ್ಲೆಲೂಯಾ. ದೇವರೇ ಸ್ತೋತ್ರ. ದೇವರೇ ನಿಮ್ಮ ವಾಕ್ಯದ ಅನುಸಾರವಾಗಿ ಕರ್ತನೆ ದೋಷಗಳನ್ನ ನೀಗಿಸುವಂತ ರಕ್ತವನ್ನ ದೇವರೇ ಮನೆ ಬಾಗಿಲಿಗೆ ನಾವು ಪ್ರೋಕ್ಷಿಸುತ್ತಾ ಇದ್ದೇವೆ ಕರ್ತನೆ. ಹಲ್ಲೆಲೂಯಾ. ಸ್ತೋತ್ರಪ್ಪ. ಎಲ್ಲ ದೋಷಗಳು ಕರ್ತನೆ ತಲೆಮಾರುಗಳಿಂದ ಬಂದಂತ ಗುಡಾರ ಈ ಸ್ಥಳದಲ್ಲಿದ್ದಂತ ಎಲ್ಲ ದೋಷಗಳು ಸಂಪೂರ್ಣವಾಗಿ ನಾಶವಾಗಲಿ ಯೇಸುವಿನ ನಾಮದಲ್ಲಿ. ರಕ್ತದ ಮುಖಾಂತರ ಶುದ್ಧೀಕರಿಸಿದ್ದೇವೆ ಕರ್ತನೆ. ಆಶೀರ್ವದಿಸಿ ಕೊಡಿಯಪ್ಪ. ಪ್ರತ್ಯೇಕವಾಗಿ ಕರ್ತನೆ ಈ ಸಮಯದಲ್ಲಿ ಕರ್ತನೆ ಸ್ತೋತ್ರ. ಪ್ರಿಯ ಕುಟುಂಬಕ್ಕೆ ಕೊಡಲ್ಪಟ್ಟಂತ ಈ ಒಂದು ಗುಡಾರದ ಕರ್ತನೆ ಬಾಗಿಲನ್ನ ಸ್ವಾಮಿ ನಿಮ್ಮ ನಾಮದಲ್ಲಿ ತಂದೆ ಮಗ ಪವಿತ್ರಾತ್ಮನ ಹೆಸರಿನಲ್ಲಿ ಗುಡಾರವನ್ನು ನಾವು ಕರ್ತನೆ ಪ್ರತಿಷ್ಠೆ ಮಾಡ್ತಾ ಇದ್ದೇವೆ ಕರ್ತನೆ. ಆಶೀರ್ವದಿಸಿ ಅನುಗ್ರಹಿಸಿ ನಿತ್ಯವಾದಂತಹ ದೈವ ಪ್ರಸನ್ನತೆಯಲ್ಲಿ ನೆಲೆಗೊಳ್ಳಲಿ ಯೇಸುವಿನ ನಾಮದಲ್ಲಿ. ಅದ್ಭುತವನ್ನ ಮಾಡಿ ಕರ್ತನೆ ಆಶೀರ್ವದಿಸಿ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ದೇವರೇ ನಿಮ್ಮ ಸಾನ್ನಿಧ್ಯ ಕರ್ತನೆ ಗುಡಾರದಲ್ಲಿ ನೆಲೆಗೊಳ್ಳಲಿ. ದೇವರಪ್ಪ ನನ್ನ ಸೇವಕನ ಮನೆಯನ್ನು ಕರ್ತನೆ ಶ್ರೇಷ್ಠವಾದ ಆಶೀರ್ವಾದ ತುಂಬಿಸುವೆನುತ್ತ ವಾಗ್ದಾನದ ವಚನಗಳ ಮುಖಾಂತರ ಕುಟುಂಬನ ಆಶೀರ್ವದಿಸು ಅನುಗ್ರಹಿಸು. ನಿಮ್ಮ ನಾಮ ಮಹಿಮೆ ಹೊಂದಲಿ ಎಂಬುದಾಗಿ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿದ್ದೇವೆ ತಂದೆ. சரி, ஒரு பாட்டு இந்த ಹಾಡು. நீர் செய்த அதிசயம் ஆயுரம் விவரிக்க முடியாதையா